ಯುವತಿಯರು ಹಾಗೂ ಮಹಿಳೆಯರ ಫೋಟೋ ವಿಡಿಯೋಗಳನ್ನು ಅಶ್ಲೀಲವಾಗಿ ರೆಕಾರ್ಡ್ ಮಾಡಿ ಪೋಸ್ಟ್ ಮಾಡ್ತಾ ಇದ್ದ ಆರೋಪಿಯನ್ನ ಬನಶಂಕರಿ ಠಾಣೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್. ಅಸಭ್ಯವಾಗಿ ಕಾಣುವಂತೆ ಯುವತಿಯರ ಫೋಟೋ ಮತ್ತು ವಿಡಿಯೋಗಳನ್ನು ಚಿತ್ರಿಸಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾ ಇದ್ದ ವಿಕೃತ ಮನಸ್ಥಿತಿಯ 26 ವರ್ಷದ ಗುರುದೀಪ್ ಸಿಂಗ್ ಎಂಬಾತನನ್ನ ಅರೆಸ್ಟ್ ಮಾಡಲಾಗಿದೆ. ಕೆಆರ್ ಪುರಂ ನಿವಾಸಿ ಆಗಿರುವ ಗುರುದೀಪ್ ಸಿಂಗ್ ಹೋಟೆಲ್ ಮ್ಯಾನೇಜ್ಮೆಂಟ್ನಲ್ಲಿ ಪದವಿ ಪಡೆದು ಕೆಲಸಕ್ಕಾಗಿ ಹುಡುಕಾಡ್ತಾ ಇದ್ದ. ಇತ್ತೀಚೆಗೆ ಯುವತಿಯರ ಫೋಟೋ ವಿಡಿಯೋಗಳನ್ನು ರೆಕಾರ್ಡ್ ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದ. ಈ ಬಗ್ಗೆ ಪೊಲೀಸರನ್ನ ಟ್ಯಾಗ್ ಮಾಡಿ ಯುವತಿಯೊಬ್ಬಳು ದೂರು ಕೊಟ್ಟಿದ್ದಳು. ದೂರಿನ ಹಿನ್ನೆಲೆ ಸೋಮೋಟೋ ಕೇಸ್ ದಾಖಲಿಸಿ ಬನಶಂಕರಿ ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದಾರೆ. ಒಂದು ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ಮಹಿಳೆಯರ ಖಾಸಗಿ ವೇಳೆಯಲ್ಲಿ ತಾವು ಓಡಾಡೋ ಟೈಮ್ ನಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಅವರ ಒಂದು ಅನುಮತಿ ಇಲ್ಲದೆ ಹಾಗೂ ಒಂದು ದುರಾದೇಶದಿಂದ ಅವರ ಚಿತ್ರಗಳು ಹಾಗೂ ವಿಡಿಯೋಗಳನ್ನ ಮಾಡಿಕೊಂಡು ಒಂದು ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ಅಪ್ಲೋಡ್ ಮಾಡುವ ಕುರಿತು ಜೂನ್ ನಲ್ಲಿ ಒಂದು ಸ್ವಯಂ ಪ್ರೇರಿತ ದೂರು ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಈ ದೂರಿನ ಆಧಾರದ ಮೇಲೆ ತನಿಖೆಯಲ್ಲಿ ಆರೋಪಿತನನ್ನು ಗುರುತಿಸಿ ನಿನ್ನೆ ದಸ್ತಗಿರಿ ಮಾಡಲಾಯಿತು. ತನಿಖೆ ಮುಂದುವರೆದಿದೆ ಹಾಗೂ ಆರೋಪಿತ ಈಗಾಗಲೇ ಹಲವು ಈ ರೀತಿ ವಿಡಿಯೋಗಳು ಮಾಡಿ ಅಪ್ಲೋಡ್ ಬಿತ್ತರಿಸುವ ಬಗ್ಗೆ ಹೇಳ್ಕೊಂಡಿದ್ದಾನೆ. ತನಿಖೆ ಮುಂದುವರೆದಿದೆ. ಸರ್ ಹೆಂಗೆ ಏನು ಯಾವ ಉದ್ದೇಶಕ್ಕೆ ಮಾಡ್ತಾ ಇದ್ದ, ಏನು ಉದ್ದೇಶ ಅಂದ್ರೆ ಬೇಸಿಕಲಿ ಕೆಲವರಿಗೆ ಅದೊಂದು ವಿಕೃತ ಇದಿರುತ್ತೆ. ಹೆಣ್ಮಕ್ಳದು ಅಸಹ್ಯವಾದ ಒಂದು ಫೋಟೋ ವಿಡಿಯೋಗಳು ತೆಗೆದುಕೊಂಡು ಬಿತ್ತರಿಸೋದು, ಅದು ವಾಯರಿಸಮ್ ಅಂತ ಅಂತಾರೆ. ಅದು BNS ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಆರೋಪಿತನು ಪಂಜಾಬಿನ ಮೂಲದವನು, 26 ವರ್ಷದ ಯುವಕನಾಗಿರ್ತಾನೆ ಹಾಗೂ ಸದ್ಯ ಯಾವುದೇ ಕೆಲಸ ಮಾಡ್ತಿರೋದಿಲ್ಲ. KR ಪುರಂನ ನಿವಾಸಿಯಾಗಿರ್ತಾನೆ. ಸರ್ ಎಲ್ಲೆಲ್ಲಿ ಯಾವ್ಯಾವ ಏರಿಯಾದಲ್ಲಿ ಈ ರೀತಿ ಮಾಡಿದ್ದಾನೆ? ನಗರಾದ್ಯಂತ ಬೇರೆ ಬೇರೆ ಪ್ರದೇಶಗಳಲ್ಲಿ ಮಾಡಿದ್ದಾನೆ. ಅದು ಬಟ್ ಅದು ಆನ್ಲೈನ್ ಅಪ್ಲೋಡ್ ಮಾಡಿರೋ ಕಾರಣ ನಾವೇನೆ ಸ್ವಯಂ ಪ್ರೇರಿತವಾಗಿ ಇಲ್ಲಿ ದೂರು ದಾಖಲಿಸಿಕೊಂಡು ಎಲ್ಲಾ ಘಟನೆಗಳ ಬಗ್ಗೆನೂ ತನಿಖೆ ಮುಂದುವರೆದಿದೆ. ಯಾರಾದರೂ ತಮ್ಮ ವಿಡಿಯೋ ಅಥವಾ ಫೋಟೋನ ಅಪ್ಲೋಡ್ ಮಾಡಿದ್ದಾರೆ ಅನ್ನೋ ಗಮನಕ್ಕೆ ಬಂದರೆ ತಾವು ಸಹ ಒಂದು ದೂರು ನೀಡಬಹುದಾಗಿದೆ. ಅದರದ್ದು ಪ್ರತ್ಯೇಕವಾದ ಬೇರೆ ದೂರನ್ನ ದಾಖಲಿಸಬಹುದಾಗಿದೆ. ಅಂದ್ರೆ ವಿಡಿಯೋ ಮಾಡ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ.